ನಮಸ್ಕಾರ ರೈತ ಬಾಂಧವರೇ, ನಿಮ್ಮ ಜಮೀನುಗಳಲ್ಲಿ ಸಿಗುವಂತಹ ಕೀಟಗಳನ್ನು ಬಳಸಿ ನೀವು ಈಗ ಆಹಾರ ತಯಾರಿಸಬಹುದು, ಅವುಗಳನ್ನು ತಿನ್ನಬಹುದು. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಮ್ಮ ಪರಿಚಯ ಮಾಡಿಕೊಡಿ. ಹಾಗೆ ಇಲ್ಲಿ ತಿನ್ನಲು ಅಂದ್ರೆ ಖಾದ್ಯಯೋಗ ಕೀಟಗಳು ಅಂತ ಬರ್ದಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಮೇಡಮ್. ಓಕೆ ಸರ್, ಆಕ್ಚುಲಿ ಇಲ್ಲಿ ನಾವು ಇನ್ಸೆಕ್ಟ್ ಆಸ್ ಅ ಫುಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಮಾಡ್ತಾ ಇರೋದು. ಅಂದ್ರೆ ಎಕ್ಸಿಬಿಷನ್ ಅಲ್ಲಿ ಜನಗಳಿಗೆ ಗೊತ್ತಾಗ್ಲಿ ಅಂತ ಇನ್ಸೆಕ್ಟ್ ಆಸ್ ಅ ಫುಡ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ತಗೊಂಡ್ಬರ್ತಾ ಇದೀವಿ. ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಓನ್ಲಿ 16 ಇನ್ಸೆಕ್ಟ್ಸ್ ಮಾತ್ರ ಏನಾಗುತ್ತೆ ಅಂದ್ರೆ ಯಾವ್ದು ಸಿಂಗಾಪುರ್ ಫುಡ್ ಏಜೆನ್ಸಿಯಿಂದ ಅಪ್ರೂವಲ್ ಆಗಿರುತ್ತೆ ಸರ್. ಅದು 16 ಇನ್ಸೆಕ್ಟ್ಸ್ ಬಂದ್ಬಿಟ್ಟು ಇಲ್ಲಿದೆ. ನಾವ್ ಎಲ್ಲಾ ಇನ್ಸೆಕ್ಟ್ಸ್ ಕೂಡ ತಿನ್ನಕ್ ಆಗಲ್ಲ, ಓನ್ಲಿ 16 ಇನ್ಸೆಕ್ಟ್ಸ್ ಮಾತ್ರ ತಿನ್ಬೇಕಾಗುತ್ತೆ. ಅದು ಬಂದ್ಬಿಟ್ಟು ಹೌಸ್ ಕ್ರಿಕೆಟ್ ಅಂತ, ಅದು ಮನೆ ಚಿಟ್ಟೆ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಬ್ಯಾನೆಟ್ ಕ್ರಿಕೆಟ್, ಕ್ಷೇತ್ರ ಚಿಟ್ಟೆ ಅಂತ, ಹೀಗೆ 16 ಇನ್ಸೆಕ್ಟ್ ಗಳು ಏನಾಗಿದೆ ಅಂದ್ರೆ ಸಿಂಗಾಪುರ್ ಫುಡ್ ಏಜೆನ್ಸಿಯಿಂದ ಅಪ್ರೂವಲ್ ಆಗಿದೆ ಸರ್. ಅದ್ರ ಪ್ರಕಾರ ನಾವ್ ಏನ್ ಮಾಡ್ಬೇಕು, ಇನ್ಸೆಕ್ಟ್ ನಾವು ಕನ್ಸ್ಯೂಮ್ ಮಾಡ್ಬೋದು ಸರ್. ಇನ್ಸೆಕ್ಟ್ ಅಂದ್ರೆ ಇವಾಗ ಏನಾಗುತ್ತೆ, ಇನ್ಸೆಕ್ಟ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಫೀಲ್ಡ್ ಅಲ್ಲಿ ಏನ್ ಮಾಡುತ್ತೆ, ಹಾನಿ ಮಾಡ್ತಾ ಇರುತ್ತೆ. ಸೊ ಅಂತ ಇನ್ಸೆಕ್ಟ್ಸ್ ನಾವು ತಗೊಂಡ್ಬಂದು ಅದನ್ನು ನಾವು ಫುಡ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಬೆನಿಫಿಟ್ ಏನಂತಂದ್ರೆ ಇದರಿಂದ ಬಂದ್ಬಿಟ್ಟು ಅದರಲ್ಲಿ ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಮತ್ತೆ ಕ್ಯಾಲ್ಸಿಯಂ, ಐರನ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ನೀವು ಯೂಶುವಲ್ ಫುಡ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಏನಿರುತ್ತೆ, ಐರನ್ ಮತ್ತೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಇದು ಯಾವ್ದಾದ್ರು ಎಕ್ಸ್ಪ್ಲೈನ್ ಮಾಡ್ತೀರಾ ಮೇಡಮ್? ಸರ್ ಇವಾಗ ಇಲ್ಲಿ ಬಂದ್ಬಿಟ್ಟು ಇದು ಸಿಲಿಕಾನ್ ಪ್ಯೂಪಾ. ಹೇಳಿ ಮೇಡಮ್. ಸರ್ ಇದು ಸಿಲಿಕಾನ್ ಪ್ಯೂಪಾ. ಈ ಸಿಲಿಕಾನ್ ಪ್ಯೂಪಾ ಬಂದ್ಬಿಟ್ಟು ಹೈಯೆಸ್ಟ್ ಪ್ರೋಟೀನ್ ಕಂಟೆಂಟ್ ಈ ಸಿಲಿಕಾನ್ ಪ್ಯೂಪಾದಲ್ಲಿ ಇರುತ್ತೆ ಸರ್. ಇವನ್ ನೀವು ಮಧ್ಯಾಹ್ನ ಊಟ ಅಂತ ಹೇಳಿದಾಗ ಒಂದ್ 3 ಪ್ಯೂಪಾ ನೀವು ಕನ್ಸ್ಯೂಮ್ ಮಾಡಿದ್ರೆ ಸಾಕು, ಮಧ್ಯಾಹ್ನ ಊಟ ಕಂಪ್ಲೀಟ್ ಆದಂಗೆ ಸರ್. ಮೇಡಮ್, ಇದು ಎಲ್ಲಾ ಜಮೀನುಗಳಲ್ಲಿ ಸಿಗುತ್ತಾ? ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಅಂದ್ರೆ ಇವಾಗ ಈ ಸಿಲಿಕಾನ್ ಪ್ಯೂಪಾ ಬಂದ್ಬಿಟ್ಟು ಎಲ್ಲಾ ಕಡೆ ಸಿಗಲ್ಲ ಸರ್. ಇದ್ರ ಮೇನ್ ಹೋಸ್ಟ್ ಬಂದ್ಬಿಟ್ಟು ಮಲ್ಬರಿ ಕ್ರಾಪ್. ಸೊ ಮಲ್ಬರಿ ಕ್ರಾಪ್ ನ ನಾವು ಬೆಳೆದ್ಬಿಟ್ಟು ರೇಷ್ಮೆ ಮನೆ ಅಂತ ಏನಿರುತ್ತೆ ಅಲ್ಲಿ ನಾವು ಅದನ್ನ ರೇರ್ ಮಾಡ್ಬೇಕಾಗುತ್ತೆ ಸರ್. ಎಲ್ಲಾ ಕಡೆನೂ ಇದು ಅವೈಲೇಬಲ್ ಇರಲ್ಲ ಸರ್. ಇದು ಮೇಡಮ್ ಸರ್ ಇದು ಬಂದ್ಬಿಟ್ಟು ಗ್ರಾಸಪ್ಪರ್ ಬರ್ಗರ್ ಅಂತ ಬರ್ಗರ್ ಅಂತ ಮಾಡಿರೋದು. ಇದು ಬೈ ಯೂಸಿಂಗ್ ದಿಸ್ ಗ್ರಾಸಪ್ಪರ್ ವಿ ಮೇಡ್ ದಿಸ್ ಒನ್ ಸರ್. ಇವಾಗ ಏನಾಗುತ್ತೆ ಅಂತಂದ್ರೆ ಈ ಗ್ರಾಸಪ್ಪರ್ ನ ಇವಾಗ ಅಂದ್ರೆ ಇದು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಗ್ರಾಸಪ್ಪರ್ ಅಲ್ಲಿ ಇವನ್ ಕೇರಳದಲ್ಲಿ ಏನ್ ಮಾಡ್ತಿದ್ದಾರೆ, ಗ್ರಾಸಪ್ಪರ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಸರ್. ಗ್ರಾಸಪ್ಪರ್ ಫಾರ್ಮಿಂಗ್ ಮಾಡಿ ಅವರೇ ಗ್ರಾಸಪ್ಪರ್ ನ ಫುಡ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಸರ್. ಇವಾಗೇನ ಸ್ಟಾರ್ಟ್ ಆಗಿದೆ ಇನ್ ಕೇಸ್ ಕೇರಳದಲ್ಲಿ. ಸರ್ ಇದು ಬಂದ್ಬಿಟ್ಟು ಅದು ಬೀಟಲ್ಸ್ ಫುಡ್, ಬೀಟಲ್ಸ್ ಡ್ರೈ ಅಂತ ಮಾಡಿರೋದು. ಅಂದ್ರೆ ಇನ್ಸೆಕ್ಟ್ ಓನ್ಲಿ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಿದೀವಿ ಇದು ಕಡಲೆ ಬೀಜ. ಮೇಡಮ್, ಕರ್ನಾಟಕದಲ್ಲಿ ಈಗ ಯಾವ್ದಾದ್ರು ಆಕ್ಟಿವ್ ಆಗಿ ಫುಡ್ ರೆಡಿ ಮಾಡ್ತಾರೆ? ಕರ್ನಾಟಕದಲ್ಲಿ ಈ ತರ ಯಾವ್ದು ಪ್ರಿಪೇರ್ ಮಾಡ್ತಿಲ್ಲ ಸದ್ಯಕ್ಕೆ ಬಂದ್ಬಿಟ್ಟು ಯಾವ್ದಂದ್ರೆ ರೆಡ್ ಅಂಡ್ ಚಟ್ನಿ ಅಂತ ಒಂದ್ ಮಾಡ್ತಿದ್ದಾರೆ ಶಿವಮೊಗ್ಗ ಮತ್ತೆ ಕೂರ್ಗ, ಅದ್ರಲ್ಲಿ ಮಾಡ್ತಾ ಇದ್ದಾರೆ ಸರ್. ಅದ್ ಬಿಟ್ರೆ ಇನ್ನೆಲ್ಲೂ ಮಾಡ್ತಾ ಇಲ್ಲ ಮೇಡಮ್. ಇದು ನಾವೇನಾದ್ರೂ ಹೋಟ್ಲ್ ಗಿಟ್ಲು ಮಾಡ್ಕೊಂಡು ಈ ತರ ಫುಡ್ ರೆಡಿ ಮಾಡ್ತೀವಿ ಅಂದ್ರೆ FSSAI ಕಡೆಯಿಂದ ಪರ್ಮಿಷನ್ ಸಿಗುತ್ತಾ ಮೇಡಮ್? ಸರ್ ಸಿಗುತ್ತೆ ಸರ್. ಆಕ್ಚುಲಿ ಅಂದ್ರೆ ಇವಾಗ ಸದ್ಯಕ್ಕೆ ಸಿಂಗಾಪುರ್ ಫುಡ್ ಏಜೆನ್ಸಿ ಅವರು ಮಾಡ್ಬೋದು ಅಂತ ಹೇಳಿದ್ದಾರೆ 16 ಇನ್ಸೆಕ್ಟ್ಸ್ ಯೂಸ್ ಮಾಡ್ಕೊಂಡು. ಸೊ ಅದ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಮಾಡ್ಬೋದು ಸರ್. ಏನ್ ಸೈಡ್ ಎಫೆಕ್ಟ್ಸ್ ಅಂತೂ ಏನು ಇಲ್ಲ ಇದರಿಂದ.